ಇನ್ನು ಚದುರಂಗದ ಎರಡನೇ ಸ್ಟೋರಿಯನ್ನ ನೋಡೋಣ. ಬಿಎಸ್ವೈ ಯತ್ನಾಳ್ ಲಿಂಗಾಯತ ಫೈಟ್, ರೆಡಿಮೇಡ್ ಸ್ವಾಮೀಜಿಗಳ ಸಪೋರ್ಟ್, ಬಳೆಗಾರ ಶೆಟ್ರು ಹಿಂದಿನ ಲೆಕ್ಕಾಚಾರಗಳೇನು? ಇದು ಚದುರಂಗದ ಎರಡನೇ ಸ್ಟೋರಿ, ಲಿಂಗಾಯತ ಜಟಾಪಟಿ. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಲಿಂಗಾಯತ ನಾಯಕ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಯಡಿಯೂರಪ್ಪ ಹಾಗೇನೆ ಯತ್ನಾಳ್ ಮಧ್ಯೆ ನಾನಾ ನೀನಾ, ಲಿಂಗಾಯತ ನಾಯಕ ನಾನಾ ನೀನಾ ಅನ್ನುವಂತಹ ಸಮರ ಬಹಳ ಜೋರಾಗಿ ನಡೀತಾ ಇದೆ. ಇದು ಲಿಂಗಾಯತ ನಾಯಕತ್ವಕ್ಕೆ ಸಂಬಂಧಪಟ್ಟಂತಹ ವಾರ್. ಕಾದು ನೋಡ್ತಾ ಇದೆ ಹೈಕಮಾಂಡ್. ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತಹ ಸೂತ್ರ ಏನು? ಹೈಕಮಾಂಡ್ ಇದೀಗ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಸುಮ್ಮನೆ ಇದೆ. ಈಗ ಒಂದ್ ಕಡೆ ಯತ್ನಾಳ್ ಟೀಮ್ ಅವರು ಮೊನ್ನೆ ದೆಹಲಿಗೂ ಕೂಡ ಹೋಗಿದ್ರು. ದೆಹಲಿಗೆ ಹೋದ್ರೂ ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಒಂದಷ್ಟು ನಾಯಕರನ್ನ ಭೇಟಿ ಮಾಡಿದ್ರು, ದೂರು ದುಮ್ಮಾನಗಳನ್ನ ಕೊಡೋದಕ್ಕೆ ಅಮಿತ್ ಶಾ ಅವರ ಬಳಿ ಕೂಡ ಟೈಮ್ ಕೇಳಿದ್ರು, ಆದ್ರೆ ಸಿಕ್ಕಿರ್ಲಿಲ್ಲ. ಆದ್ರೆ ಒಂದ್ ಕಡೆ ಯಾವುದಾದ್ರೂ ಕಾರಣಕ್ಕಾಗಿ ಏನೇನು ಆಗ್ಬೇಕಾಗಿತ್ತು, ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಯಾಕೆ ಬದಲಾವಣೆ ಮಾಡಬೇಕಾಗಿತ್ತು ಅನ್ನುವಂತಹ ಎಲ್ಲ ದೂರುಗಳನ್ನ ಕೂಡ ನೀಡಿತ್ತು. ಇಂತಹ ಸಂದರ್ಭದಲ್ಲಿ ಇದೀಗ ಲಿಂಗಾಯತ ಜಟಾಪಟಿ ಜೋರಾಗಿ ಸಾಗ್ತಾ ಇದೆ. ಲಿಂಗಾಯತ ನಾಯಕತ್ವ ನಾನಾ ನೀನಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಅದಕ್ಕೆ ಈಗ ಬಿಜೆಪಿಯಲ್ಲಿ ಬಣ ರಾಜಕೀಯದ ಜೊತೆಗೆ ಲಿಂಗಾಯತ ನಾಯಕತ್ವಕ್ಕೆ ಯಾವ ರೀತಿಯಾಗಿ ಮನ್ನಣೆ ಸಿಗ್ತಾ ಇದೆ, ಯಾವ್ಯಾವ ಲಿಂಗಾಯತರುಗಳು ಈಗ ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಈಗ ಎಲ್ಲಾ ಜನ ಕಾತರದಿಂದ ಕಾಯ್ತಿದ್ದಾರೆ. ಹಾಗಾದ್ರೆ ಲಿಂಗಾಯತ ಜಟಾಪಟಿಯಲ್ಲಿ ಈ ಒಂದು ಲಿಂಗಾಯಕತ್ವ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ರೆಬಲ್ಸ್ ಇಲ್ಲಿ ತಂತ್ರವನ್ನ ಮಾಡಿದ್ದಾರೆ, ಈ ತಂತ್ರದಿಂದ ಆಗುವಂತಹ ಪರಿಣಾಮಗಳು ಏನೇನು, ವಿಜಯೇಂದ್ರ ಬಿಎಸ್ವೈ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವದ ಶಕ್ತಿಯ ಪೈಪೋಟಿ ಈಗ ನಡೀತಾ ಇದೆ. ಒಂದ್ ಕಡೆ ಬಣ ರಾಜಕೀಯ ಆಯ್ತು, ಆದ್ರೆ ಇದೀಗ ನಾಯಕತ್ವದಲ್ಲೂ ಕೂಡ ಸಮುದಾಯ ಅಥವಾ ಒಂದು ಜಾತಿಯ ವಿಚಾರವನ್ನ ಇಟ್ಟುಕೊಂಡು ಈಗ ರಾಜಕೀಯ ನಡೀತಾ ಇದೆ. ಲಿಂಗಾಯತ ನಾಯಕತ್ವಕ್ಕಾಗಿ ಬಿಎಸ್ ಯಡಿಯೂರಪ್ಪ ಯತ್ನಾಳ್ ಮಧ್ಯೆ ಫೈಟ್ ನಡೀತಾ ಇದೆ. ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ಈಗ ಲಿಂಗಾಯತ ಪ್ರಬಲ ನಾಯಕ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರನ್ನ ಕೂಡ ಸಮುದಾಯ ನೆಚ್ಚಿಕೊಂಡಿದ್ದು, ಅಪ್ಪಿಕೊಂಡಿದ್ದು, ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಸಂದರ್ಭದಲ್ಲಿ, ಇಳಿಸುವಂತಹ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು. ಆದ್ರೆ ಅದನ್ನ ಯತ್ನಾಳ್ ಟೀಮ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ತಾ ಇಲ್ಲ. ಲಿಂಗಾಯತ ಸಮುದಾಯದ ನಾಯಕರ ವಿಶ್ವಾಸ ಗಳಿಸೋದಕ್ಕೂ ಕೂಡ ಇದೀಗ ರೆಬಲ್ಸ್ ತಂತ್ರವನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು ನಮ್ಮ ಸಮುದಾಯಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಲಿಂಗಾಯತ ನಾಯಕನ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಇನ್ನು ಮಠಾಧೀಶರುಗಳು ರಾಜಕಾರಣಿಗಳೊಂದಿಗೆ ಇದೀಗ ಈ ಒಂದು ರೆಬಲ್ಸ್ ಟೀಮ್ ನಿರಂತರವಾಗಿ ಸಂಪರ್ಕವನ್ನು ಕೂಡ ಇಟ್ಕೊಂಡಿದೆ. ಮಠಮಾನ್ಯಗಳ ಕಡೆ ತೆರಳ್ತಾ ಇದೆ. ಅನೇಕ ಟೀಮ್ಗಳನ್ನ, ಅಂದ್ರೆ ಟೀಮ್ಗಳ ಜೊತೆಗೇನೆ ಮಠಾಧೀಶರುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಮುದಾಯದ ನಾಯಕರುಗಳನ್ನ ಮೀಟ್ ಮಾಡುವಂತಹ ವಿಚಾರಗಳು ನಡೀತಾ ಇದೆ. ಅಧಿವೇಶನದಲ್ಲೇ ಲಿಂಗಾಯತ ನಾಯಕರೊಂದಿಗೆ ರೆಬಲ್ಸ್ ಚರ್ಚೆ ಮಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಈ ವಿಚಾರವನ್ನೇ ಇಟ್ಟುಕೊಂಡು ಇದೀಗ ಮತ್ತೊಂದು ಸುತ್ತಿನ ಸಮರಕ್ಕೆ ಮುಂದಾಗಿದೆ ರೆಬಲ್ಸ್ ಟೀಮ್. ಅಧಿವೇಶನ ಹಾಗೆಯೇ ಮೊಗಸಾಲೆಯಲ್ಲಿ ಸಿಗುವಂತಹ ನಾಯಕರೊಂದಿಗೆ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ರೆಬಲ್ಸ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಆಗಿಲ್ಲ ಅನ್ನೋದು ಗೊತ್ತಾದ ಮೇಲೆ ಮತ್ತೊಂದು ರೀತಿಯ ದಾಳವನ್ನ ಉರುಳಿಸೋಣ ಅನ್ನುವಂತಹ ಪ್ರಯತ್ನ ನಡೀತಾ ಇದೆ. ಯಡಿಯೂರಪ್ಪ ಲಿಂಗಾಯತರಲ್ಲ, ಬಳೆಗಾರ ಶೆಟ್ಟರು ಅಂತ ಹೇಳ್ತಾ ಇದ್ದಾರೆ ರೆಬಲ್ಸ್. ಅವರು ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನ ಈಗ ಉಪಯೋಗ ಮಾಡ್ಕೊಂಡಿದ್ರು, ಆದ್ರೆ ನಿಜವಾದಂತಹ ಲಿಂಗಾಯತರು ಅವರು ಅಲ್ಲ, ಬಳೆಗಾರ ಶೆಟ್ಟರು ಅಂತ ಹೇಳಿ ಇದೀಗ ರೆಬಲ್ಸ್ ಟೀಮ್ ಹೇಳ್ತಾ ಇದ್ದು, ಯಡಿಯೂರಪ್ಪನವರಿಗೆ ಲಿಂಗಾಯತ ಪಟ್ಟ ಅನಿವಾರ್ಯವಾಗಿ ಬಂತ, ಅವರಿಗೆ ಕೊಡ್ಲೇಬೇಕಾದಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಇವರ ಮಾತುಗಳು ಈಗ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಲಿಂಗಾಯತ ನಾಯಕರನ್ನಾಗಿ ಮಾಡಿದ್ ಯಾರು? ಅವರನ್ನ ಲಿಂಗಾಯತ ಅಲ್ಲ ಅಂತ ಹೇಳಿದ್ಮೇಲೆ ಇಷ್ಟು ದಿನ ಒಪ್ಕೊಂಡಿದ್ಯಾಕೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಯಡಿಯೂರಪ್ಪ ಬಿಜೆಪಿಯ ಬ್ಲಾಕ್ ಮೇಲರ್ ಅಂತ ಹೇಳಿದ್ದಾರೆ ಯತ್ನಾಳ್ ಅವರು. ನೀವು ಒಂದು ವೇಳೆ ನನಗೆ ಸ್ಥಾನ ಕೊಡ್ಲಿಲ್ಲ ಅಥವಾ ಸ್ಥಾನ ಕೆಳಗಿಳಿಸಿದ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಬ್ಲಾಕ್ ಮೇಲ್ ಕೂಡ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಒಪ್ಪಿದೆ ಅನ್ನುವಂತಹ ವಿಚಾರವನ್ನ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಬಲ್ಸ್ ತಂತ್ರ ಅದಾದ್ರೆ ಬಿಎಸ್ವೈ ಟೀಮ್ನ ಪ್ರತಿತಂತ್ರ ಏನು, ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನ ಹೆಣಿತಿದ್ದಾರೆ ಅಂತ ನಾವು ನೋಡೋಣ. ಬಿಎಸ್ವೈ ಟೀಮ್ನಿಂದಲೂ ಕೂಡ ಈಗಾಗಲೇ ಅನೇಕ ಸ್ವಾಮೀಜಿಗಳ ಸಭೆಯನ್ನ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಒಂದಷ್ಟು ಮಠ ಮಾನ್ಯಗಳಿಗೆ ಹೋಗಿ ಅವರ ಟೀಮ್ ಕೂಡ ಅಲ್ಲಿ ಸ್ವಾಮೀಜಿಗಳನ್ನ ಮೀಟ್ ಮಾಡಿರೋದು, ಅದರ ಜೊತೆಗೆ ಸಮುದಾಯದ ನಾಯಕರನ್ನ ಮೀಟ್ ಮಾಡಿರೋದು. ಬೆಂಗಳೂರಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ
ಸಭೆಯನ್ನ ಕೂಡ ನಡೆಸಿದ್ದಾರೆ. ಯಡಿಯೂರಪ್ಪನವರಿಗೆ ಲಿಂಗಾಯತರ ಬೆಂಬಲ ಇದೆ ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಪ್ರಯತ್ನವನ್ನ ಕೂಡ ಈಗಾಗಲೇ ಬಿಎಸ್ವೈ ಆಪ್ತರ ಬಣ ಮಾಡ್ತಾ ಇದೆ. ಏಪ್ರಿಲ್ 4ರಂದು ದಾವಣಗೆರೆಯಲ್ಲಿ ಲಿಂಗಾಯತ ಬೃಹತ್ ಸಮಾವೇಶವನ್ನು ಕೂಡ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಬಿಎಸ್ವೈ ಅನ್ನುವಂತಹ ಒಂದು ಅವರ ಹುಟ್ಟುಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮುದಾಯದ ಒಂದು ಸಮಾವೇಶ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಲಿಂಗಾಯತ ಸಮಾವೇಶವನ್ನ ಮಾಡುವಂತಹ ತಯಾರಿ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನ ಕೂಡ ಕರೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಬಿಎಸ್ವೈ ಆಪ್ತ ಬಣ ಕೂಡ ಮಾಡ್ತಾ ಇದೆ. ಹಾಗಾದ್ರೆ ತಟಸ್ಥ ಬಣ ಕೂಡ ಇದೆಯಲ್ಲ, ಒಂದ್ ಕಡೆ ರೆಬಲ್ಸ್ ಟೀಮ್, ಮತ್ತೊಂದ್ ಕಡೆ ಬಿಎಸ್ವೈ ಟೀಮ್, ಮತ್ತೊಂದ್ ಕಡೆ ತಟಸ್ಥ ಬಣ. ಹಾಗಾದ್ರೆ ಇದರ ನಿಲುವೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಬಣ ಸಂಘರ್ಷದಲ್ಲಿ ತಟಸ್ಥ ನಾಯಕರ ನಡೆ ಇದೆಯಲ್ಲ ಇನ್ನೂ ಕೂಡ ನಿಗೂಢ ಆಗಿದೆ. ಯಾರ ಪರವಾಗಿದ್ದಾರೆ, ರೆಬಲ್ಸ್ ಟೀಮ್ ಪರವಾಗಿದ್ದಾರಾ ಅಥವಾ ಬಿಎಸ್ವೈ ಅವರ ಟೀಮ್ ಪರವಾಗಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದಂತಹ ನಿಲುವನ್ನ ಅವರು ತೋರಿಸ್ತಾ ಇಲ್ಲ. ಲಿಂಗಾಯತ ಹಿರಿಯ ನಾಯಕರ ಬೆಂಬಲ ಯಾರಿಗಿದೆ ಅನ್ನುವಂತಹ ಪ್ರಶ್ನೆಗೆ ಎಲ್ಲಿವರೆಗೂ ಕೂಡ ಉತ್ತರ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಕಾರಣ ಒಂದ್ಸಲ ಆ ಕಡೆ ಇರ್ತಾರೆ, ಇನ್ನೊಂದ್ಸಲ ಈ ಕಡೆ ಇರ್ತಾರೆ. ಅವರನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ ಈಗಾಗಲೇ ವಿಜಯೇಂದ್ರ ಅವರು ಮಾಡಿಕೊಂಡಿದ್ದಾರೆ. ಅವರಿಗೆ ಅನೇಕ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಹೋರಾಟಗಳ ವಿಚಾರದಲ್ಲಿ ಈಗಾಗಲೇ ಜವಾಬ್ದಾರಿಗಳು ನೀಡಲಾಗಿದೆ. ಬಿಎಸ್ವೈ ಆಪ್ತರು ಹೆಣೆದಿರುವ ತಂತ್ರಕ್ಕೆ ಹಾಗಾದ್ರೆ ತಟಸ್ಥ ಬಣದವರು ಕೈ ಜೋಡಿಸ್ತಾರಾ, ತಟಸ್ಥವಾಗಿದ್ದು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಹಲವು ದಿನಗಳಿಂದಲೂ ಕೂಡ ಈಗಾಗಲೇ ಇದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಆಗಿರ್ಬೋದು, ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿ ಅವರ ನಡೆ ಇನ್ನೂ ಕೂಡ ನಿಗೂಢ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಯತ್ನಾಳ್ ಅವರು ಸೋಮಣ್ಣ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಬಸವರಾಜ ಬೊಮ್ಮಾಯಿ ಅವರೇ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡಿದ್ರು, ಅವರ ವಿರುದ್ಧವೇ ಹೈಕಮಾಂಡ್ಗೆ ದೂರು ಕೊಟ್ಟರು ಅನ್ನುವಂತಹ ವಿಚಾರ. ಆದ್ರೆ ಇದೀಗ ಈ ಒಂದು ತಟಸ್ಥ ಬಣದ ನಿಲುವು ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಾತ್ರ ತಟಸ್ಥ ಬಣದವರೇ ನೀಡಬೇಕಾಗಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಫೈಟ್, ಲಿಂಗಾಯತ ನಾಯಕತ್ವದ ವಿಚಾರದಲ್ಲಿ ಯತ್ನಾಳ್ ಅವರು ಏನು ಹೇಳಿದ್ದಾರೆ, ಅದಕ್ಕೆ ವಿಜಯೇಂದ್ರ ಅವರು ಕೊಟ್ಟಂತಹ ಕೌಂಟರ್ ಏನು ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ನಿನ್ನೆ ಕೂತವರಲ್ಲಿ ದೊಡ್ಡ ಲೀಡರ್ ಇದ್ರೇನ್ರಿ, ಆ ಸ್ವಾಮಿಗಳು ಯಾರು, ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರಲಿಲ್ಲ. ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರೆ ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳು ಇರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜಯೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜಯೇಂದ್ರ ಗ್ಯಾಂಗನೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ. ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ, ಅವರು ಭ್ರಮೆ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾ ಇದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬೆಂಬಲ ಯಾಕೆ ಕೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವಿಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ನಿಮ್ಮನ್ನಂತೂ ಎಂದ ಮ್ಯಾಗ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ, ವಿಜಯೇಂದ್ರ. ಒಟ್ಟಾರೆಯಾಗಿ ಈಗಾಗಲೇ ಲಿಂಗಾಯತ ನಾಯಕತ್ವದ ವಿಚಾರ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಣಗಳ ನಡುವೆ ಈಗ ನಾಯಕತ್ವದ ಫೈಟ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಏನೇ ಬಣ ರಾಜಕೀಯ ಆದ್ರೂ ಕೂಡ ತಾನು ಮೂಗು ತೂರಿಸಿದೆ ಅಥವಾ ತಾನು ಅದಕ್ಕೊಂದು ಮದ್ದನ್ನ ಅರೆಯದೆ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಮೌನಕ್ಕೆ ಶರಣಾಗಿದೆ. ಇದುವೇ ಅನೇಕ ಕಾಂಗ್ರೆಸ್ನ ನಾಯಕರುಗಳಿಗೂ ಕೂಡ ಒಂದಷ್ಟು ಬಿಜೆಪಿಯ ನಾಯಕರಿಗೂ ಕೂಡ ಒಂದಷ್ಟು ಬೇಜಾರಿಗೆ ಕಾರಣ ಆಗಿರೋದು. ಈ ಸಲ ಆದ್ರೂ ಸರಿ ಮಾಡ್ಲಿ ಅನ್ನುವಂಥದ್ದು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರವಾರ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಮದ್ದು ಅರಿತಾರ, ಬಣ ಬಡಿದಾಟ, ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತಿಗೆ ಬ್ರೇಕ್ ಬೀಳತ್ತಾ ಅನ್ನುವ ಪ್ರಶ್ನೆ ಇದೆ. ಮಾರ್ಚ್ 7ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಬಂದ ನಂತರ ಈ ಎಲ್ಲಾ ಬಣ ರಾಜಕೀಯ ನಿಲ್ಲತ್ತಾ? ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಸುಳಿವು ಸಿಗುತ್ತಾ ಅಥವಾ ಒಂದು ಸ್ಪಷ್ಟತೆ ಸಿಗುತ್ತಾ ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಬಣವೀರರಿಗೆ ಖಡಕ್ ವಾರ್ನಿಂಗ್ ಅನ್ನ ಅಮಿತ್ ಶಾ ಕೊಡ್ತಾರಾ?
ಬಣ ನಾಯಕರೊಂದಿಗೆ ಪ್ರತ್ಯೇಕವಾಗಿ ಏನಾದರೂ ಸಭೆ ಮಾಡ್ತಾರಾ ಅಥವಾ ಅವರನ್ನ ಭೇಟಿಗೆ ಸಮಯಾವಕಾಶವನ್ನ ಕೊಡ್ತಾರಾ? ಸದ್ಯಕ್ಕಂತೂ ಇನ್ನೂ ಕೂಡ ಸಮಯ ಕೊಟ್ಟಿಲ್ಲ ಅವರು. ಅರವಿಂದ ಲಿಂಬಾವಳಿ ಮೂಲಕ ಅಮಿತ್ ಶಾ ಜೊತೆ ಚರ್ಚೆಗೆ ರೆಬಲ್ಸ್ ತಂತ್ರವನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ಕೂಡ ಪ್ರತಿದೂರು ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನೋಡೋಣ ಏನಾಗತ್ತೆ, ಬಣ ರಾಜಕೀಯಕ್ಕೆ ಯಾವ ರೀತಿಯಾಗಿ ಫುಲ್ ಸ್ಟಾಪ್ ಬೀಳತ್ತೆ ಅನ್ನೋದು.